Never on fire. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ವಿಪಕ್ಷಗಳು ಒತ್ತಾಯ ಮಾಡ್ತಾ ಇರುವಂತ ಹಿನ್ನೆಲೆ ಮುಡಾ ಕೇಸ್ನಲ್ಲಿ ಇಡಿ ಎಂಟ್ರಿ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ECIR ದಾಖಲಾದ ನಂತರದಲ್ಲಿ ಈಗ ಆಡಳಿತ ಪಕ್ಷವೂ ಕೂಡ ಅತ್ಯಂತ ಅಲರ್ಟ್ ಆಗಿದೆ. ಮಾತ್ರವಲ್ಲ, ನಿನ್ನೆಯಷ್ಟೇ ಸಚಿವರು, ಆಡಳಿತ ಪಕ್ಷದ ಸಚಿವರುಗಳು ವಿಪಕ್ಷ ನಾಯಕರ ವಿರುದ್ಧ ಪ್ರೆಸ್ ಮೀಟ್ ಮಾಡಿದ್ರು. ಈಗ ಸಿದ್ದರಾಮಯ್ಯ ಪರ ಹೋರಾಟಕ್ಕೆ ಆಪ್ತ ನಾಯಕರು ಮತ್ತೊಂದು ಸುತ್ತಿನ ಹೋರಾಟದ ಪ್ಲಾನ್ ಮಾಡ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಹಿಂದುಳಿದ ವರ್ಗಗಳ ನಾಯಕರ ಸಭೆ ನಡೆಸಲಾಗ್ತಾ ಇದೆ. ಸಚಿವ ಭೈರತಿ ಸುರೇಶ್, ಸಂತೋಷ್ ಲಾಡ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಸಚಿವರ ಜೊತೆ ಹಲವು ಶಾಸಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರ ಮತ್ತು ವಿಪಕ್ಷಗಳ ವಿರುದ್ಧ ಹೋರಾಟಕ್ಕೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಈ ಮಧ್ಯೆ ಸಿಎಂ ಸ್ಥಾನದ ಆಕಾಂಕ್ಷಿಗಳಿಂದ ರಹಸ್ಯ ಸಭೆ. ಇನ್ನೊಂದು ಕಡೆ DK ಶಿವಕುಮಾರ್, ದಲಿತ ನಾಯಕರ ರಹಸ್ಯ ಸಭೆಗಳಿಂದ ಸಿದ್ದು ಪಡೆ ಕೂಡ ಎಚ್ಚೆತ್ತುಕೊಂಡಿದೆ. ಅಲ್ಲಿಗೆ ಅರ್ಥ, ಒಂದು ಕಡೆ ವಿಪಕ್ಷಗಳಿಂದ ರಾಜೀನಾಮೆಗೆ ಒತ್ತಡ, ಮತ್ತೊಂದು ಕಡೆಯಿಂದ ಸ್ವಪಕ್ಷೀಯರೇ ಕೆಲವೊಂದು ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ. ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸಿದರೆ ಯಾರು CM ಆಗಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೆಳಗಿಳಿದರೆ ಆ ಸ್ಥಾನವನ್ನು ಮುಂದುವರಿಸುವ ನಾಯಕ ಯಾರು? ಈ ವಿಚಾರದಲ್ಲಿ ಅನೇಕರು ಕೂಡ ಟವಲ್ ಹಾಕ್ತಾ ಇದ್ದಾರೆ. ಅನೇಕರು ಕೂಡ ಈಗಾಗಲೇ ನಾನು 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 ಅಂತ ಹೇಳಿ ಒಂದು ಪೈಪೋಟಿಲಿದ್ದಾರೆ. ಅದು ಡಾಕ್ಟರ್ G. ಪರಮೇಶ್ವರ್, MB ಪಾಟೀಲ್, DK ಶಿವಕುಮಾರ್, ಹೀಗೆ ಪಟ್ಟಿ ಹನುಮನ ಬಾಲದ ರೀತಿಯಲ್ಲಿ ಬೆಳೆಯುತ್ತೆ. ಆದರೆ CM ಸಿದ್ದರಾಮಯ್ಯವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ ಹೈಕಮಾಂಡ್ ಬೆನ್ನಿಗೆ ಅತ್ಯಂತ ಪ್ರಬಲವಾಗಿ ನಿಂತ್ಕೊಂಡಿದೆ. ಈ ಮಧ್ಯೆ ಕೆಲವಷ್ಟು ಜನ ಹೇಳಿಕೊಳ್ಳಬಹುದು, ಆಕಾಂಕ್ಷಿಗಳಿರ್ಬೋದು, ಅದೊಂದು ಸಹಜ ಪ್ರಕ್ರಿಯೆ ಅಂತ ಭಾವಿಸಬೇಕಾಗತ್ತೆ. ಒಂದು ಸ್ಥಾನ ಖಾಲಿಯಾಗತ್ತೆ ಅಂತ ಹೇಳಿದರೆ ಆ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥವ್ರು ಅನೇಕರಿದ್ದೇ ಇರ್ತಾರೆ. ಒಂದು ಪ್ರಯತ್ನ ನಿರಂತರವಾಗಿ ನಡೀತಾ ಇರುತ್ತೆ. ಅಂಥ ಪ್ರಯತ್ನ ಪಕ್ಷದೊಳಗೂ ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆ ಈ ಪ್ರಯತ್ನ ಒತ್ತಡ ರೂಪವನ್ನು ಪಡೆದುಕೊಳ್ಳಬಾರ್ದು, ಕೆಳಗಿಳಿಸುವ ಮಟ್ಟಕ್ಕೆ ಬಂದು ನಿಲ್ಲಬಾರ್ದು. ಸೊ ಹೀಗಾಗಿಯೇ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಅನೇಕ ಸಚಿವರುಗಳಿದ್ದಾರೆ, ಅನೇಕ ಶಾಸಕರಿದ್ದಾರೆ. ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರಂತೆ. ಅದರಲ್ಲೂ ಸಂತೋಷ್ ಲಾಡ್, ಭೈರತಿ ಸುರೇಶ್, ರಾಘವೇಂದ್ರ ಹಿಟ್ನಾಳ್, ಹೀಗೆ ಅನೇಕ ಪಡೆ ಇದೆ. ಆ ಪಡೆಯೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ಬೆನ್ನಿಗೆ ನಿಂತ್ಕೊಂಡಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ರಾಜೀನಾಮೆಯ ಪ್ರಶ್ನೆ ಬರಬಾರ್ದು ಅಂತ ಹೇಳಿ ಮುಂದಡಿ ಇಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇರ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ವಿಪಕ್ಷಗಳ ಆಗ್ರಹ, ಇನ್ನೊಂದು ಕಡೆ ಖಾಲಿ ಆದರೆ ಯಾರು CM ಅನ್ನುವ ಲೆಕ್ಕಾಚಾರ. ಇದರ ಮಧ್ಯೆ ಆಪ್ತ ಪಡೆ ಅಂತ ಹೇಳಿದ್ರೆ ಇಲ್ಲಿ 2 ಪಡೆಗಳಾಗಿದ್ದಾವೆ ಅಂತ ಭಾವಿಸ್ಬೋದಾ ಅಂತ ಒಂದು ಪ್ರಶ್ನೆ ಆಗುತ್ತೆ. ಜೊತೆಗೆ ಹೈಕಮಾಂಡ್ ನಿಲುವು, ಶಾಸಕರ ನಿಲುವು ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಶಿವಕುಮಾರ್. ಎಸ್, ಮತ್ತೆ ಸಂಪರ್ಕಿಸೋಣ. ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಬಂದಿದೆ. ಸಿದ್ದರಾಮಯ್ಯ ಬೆನ್ನಿಗೆ ಹೈಕಮಾಂಡ್ ನಿಂತ್ಕೊಂಡಿದೆ. ರಾಜೀನಾಮೆಯ ಪ್ರಶ್ನೆ ಇಲ್ಲ. ರಾಜೀನಾಮೆ ಕೊಡುವಂಥ ತಪ್ಪು ಸಿದ್ದರಾಮಯ್ಯ ಅವರಿಂದ ಆಗಿಲ್ಲ. ರಾಜೀನಾಮೆ ಕೇಳುವಂಥ ನೈತಿಕತೆ ವಿಪಕ್ಷಗಳಿಗಿಲ್ಲ. ಜೊತೆಗೆ ಕಾಂಗ್ರೆಸ್ನಲ್ಲೂ ಕೂಡ ಬಣ ರಾಜಕೀಯ ಇಲ್ಲ. ಮುಖ್ಯಮಂತ್ರಿಗಳ ಜೊತೆ 136 ಶಾಸಕರು ಕೂಡ ಜೊತೆಗೆ ಇದ್ದಾರೆ. ಇಡೀ ಮಂತ್ರಿಮಂಡಲ ಜೊತೆಗಿದೆ ಎಂಬ ಸಂದೇಶ ಇದೆ. ಆದರೆ ಇದರ ಮಧ್ಯೆಯೂ ಕೂಡ ಕೆಲವಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಎಸ್, ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ವಿಪಕ್ಷಗಳ ಒತ್ತಡ, ಇನ್ನೊಂದು ಕಡೆ ಸ್ವಪಕ್ಷದಲ್ಲಿಯೇ ಕೆಲವಷ್ಟು ಬದಲಾವಣೆಯ ಗಾಳಿ ಬೆಳವಣಿಗೆಗಳು ನಡೀತಾ ಇದೆ. ಈ ಮಧ್ಯದಲ್ಲಿ ಏನೆಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ಳಾಗ್ತಾ ಇದೆ? 2 ಬಣಗಳ ನಿರ್ಮಾಣ ಆಗಿದೆ ಅಂತ ಇಲ್ಲಿಗೆ ಭಾವಿಸ್ಬೋದಾ? ದಶರಥ್, ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ತು, ನಂತರದಲ್ಲಿ ತನಿಖೆ ಈಗ ಶುರುವಾಗಿದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒಂದು ರೀತಿಯಾದಂತ ಭಿನ್ನಾಭಿಪ್ರಾಯಗಳು ಶುರುವಾಗ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳ ಪರವಾಗಿ ನಿಲ್ಬೇಕಾ ಅಥವಾ ಹೇಗೆ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ. ಇನ್ನೊಂದು ಕಡೆ ಅಧಿಕಾರದ ಆಸೆಗಾಗಿ ಕೆಲವು ಪ್ರಯತ್ನಗಳು ಕೂಡ ನಡೀತಾ ಇದೆ. ಹೈಕಮಾಂಡ್ ಈಗಾಗಲೇ ಅಧಿಕೃತವಾಗಿ ಸಿದ್ದರಾಮಯ್ಯನವರ ಪರವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯನವರನ್ನ ನಾವು ಬೆಂಬಲಿಸ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಅವರ ಬೆಂಬಲವನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ನಾಯಕರು ಕೂಡ ಈಗ ಮುಖ್ಯಮಂತ್ರಿಗಳ ಪರವಾಗೇ ಇದ್ದಾರೆ. ಆದ್ರೆ ಕೆಲವು ಒಳಗೊಳಗೆ ಬೆಳವಣಿಗೆಗಳು ಕೂಡ ಶುರುವಾಗಿದೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ವೇಳೆ ಏನಾದ್ರೂ ಇಡಿ ಎಂಟ್ರಿ ಆಗಿರೋದ್ರಿಂದ ಸಹಜವಾಗಿ ವ್ಯತಿರಿಕ್ತವಾದಂತ ಪರಿಣಾಮ ಏನಾದ್ರೂ ಕಂಡು ಬಂದಿದ್ದೇ ಆದ್ರೆ ಆಗ ಮುಂದೆ ಯಾರು ಆಗ್ಬಹುದು ಅನ್ನುವಂತ ಚರ್ಚೆಗಳು ಶುರುವಾಗಿದೆ. ಸೊ ಹೀಗಾಗಿ ಒಂದು ಕಡೆ ದಲಿತ ಸಮುದಾಯದ ಸಚಿವರು ಕೂಡ ಈಗ ಮೊನ್ನೆ ಸಭೆಯನ್ನ ನಡೆಸಿರುವಂತದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು ಕೂಡ ಆಗಿದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಪರಮೇಶ್ವರ್ ಮಹದೇವಪ್ಪ ಕೂಡ ಸಿಎಂ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಸೊ ಈ ಒಂದು ಅಗ್ಗಜಗ್ಗಾಟದ ನಡುವೆ ಇವತ್ತು ಅಹಿಂದ ಸಮುದಾಯದ ನಾಯಕರು ಕೂಡ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿ ನಾವು ನಿಲ್ಬೇಕು, ಪ್ರತಿಪಕ್ಷಗಳ ವಿರುದ್ಧವಾಗಿ ನಾವು ಹೋರಾಟಗಳನ್ನ ರೂಪಿಸ್ಬೇಕು ಅಂತೇಳಿ ಈಗ ಖಾಸಗಿ ಹೋಟೆಲ್ನಲ್ಲಿ ಅವರು ಕೂಡ ಸಭೆಯನ್ನ ಸೇರಿದ್ದಾರೆ. ಹಾಗಾಗಿ ಈ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಒಂದು ಕಡೆ ಅಧಿಕಾರವನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಣಗಳು ಕ್ರಿಯೇಟ್ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಪರವಾಗಿ ನಾವು ನಿಲ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ತನ್ನ ಆಪ್ತ ಬಳಗ ಈಗ ಮುಂದುವರೆದಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ ದರ್ಶನ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.